ಬೆಳಗಾವಿಯಲ್ಲಿ ವಾಲ್ಮೀಕಿ ಮುಖಂಡರ ಸಭೆಯಲ್ಲಿ ನಡೆದಿದ್ದೇನು ಸಮಾಜದ ಸಮಸ್ಯೆ ಜಾತ್ರೆ ಬಗ್ಗೆ ಅಷ್ಟೇ ಚರ್ಚೆ ಎಂದಿರುವ ಮುಖಂಡರು ಆದರೆ ಪ್ರಸಕ್ತ ರಾಜಕಾರಣದ ಬಗ್ಗೆನೂ ನಡೆದಿರುವಂತ ಮಾತುಕತೆ ನಿನ್ನೆ ರಾತ್ರಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದಿರೋದು ಈ ಸಭೆ ಸತೀಶ್ ಜಾರಕಿಹೊಳಿ ಬಸನಗೌಡ ದದ್ದಲ್ ಚಲ್ಕೆರೆ ರಘುಮೂರ್ತಿ ಕಂಪ್ಲಿ ಗಣೇಶ್ ಸೇರಿ ಈ ಸಮುದಾಯದ ಮುಖಂಡರೆಲ್ಲ ಭಾಗವಹಿಸಿದ್ರು ಬಟ್ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂದರೆ ರಾಜಕಾರಣದ ಬಗ್ಗೆ ಎಲ್ಲ ಏನು ಮಾತುಕತೆ ಆಗಿಲ್ಲ ನಮ್ಮ ಸಮುದಾಯದ ಬಗ್ಗೆ ಜಾತ್ರೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಅಷ್ಟೇನೆ ಅಂತ ಬಟ್ ಇಲ್ಲಿ ರಾಜಕೀಯವಾಗಿಯೂ ಕೂಡ ಚರ್ಚೆಗಳಾಗಿದೆ ಅನ್ನುವಂಥ ಸುದ್ದಿ ಇದೀಗ ಕೇಳಿ ಬರ್ತಾ ಇರುವಂಥದ್ದು ಪ್ರಸ್ತುತ ರಾಜಕಾರಣದ ಬಗ್ಗೆನೂ ಮಾತನಾಡಿದ್ದಾರೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಈಗ ಏನು ನಿರ್ಧಾರಕ್ಕೆ ಬಂದಿರಬಹುದು ರಾಜಕೀಯವಾಗಿ ಏನು ಚರ್ಚೆ ಆಗಿರಬಹುದು ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮೇಲ್ನೋಟಕ್ಕೆ ಇದೊಂದು ನಾರ್ಮಲ್ ಆದಂಥ ಸಭೆ ಅಂತ ಅನ್ಸಿದ್ರು ಕೂಡ ಒಳಗಡೆ ರಾಜಕೀಯ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇರೋದು ಇವರು ನಮ್ಮ ಸಮಾಜದ ಸಮಸ್ಯೆಗಳು ಜಾತ್ರೆ ಇದ್ರ ಬಗ್ಗೆ ಮಾತಾಡಿದೀವಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ತಮ್ಮ ಸಮುದಾಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ರಾಜ್ಯದಲ್ಲಿ ನಮ್ಮದು ಬಹಳ ದೊಡ್ಡ ಜನಸಂಖ್ಯೆ ಇದೆ ನಾವು SC STಗಳು ಸೇರಿದ್ರೆ ಸರ್ಕಾರವನ್ನೇ ತರಬಹುದು ಹೀಗಿದ್ರೂ ನಮಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಈ ಬಾರಿ ಅದಕ್ಕೆ ನಾವ್ಯಾರು ಅವಕಾಶ ನೀಡಬಾರ್ದು ಸಂಪುಟ ಪುನಾರಚನೆ ವೇಳೆ ಸಮುದಾಯಕ್ಕೆ 2 ಸ್ಥಾನ ನೀಡಲೇಬೇಕು ಸತೀಶ್ ಜಾರಕಿಹೊಳಿ ಜೊತೆ ಎಲ್ಲ ಶಾಸಕರು ಸಮುದಾಯ ನಿಲ್ಲಬೇಕು ಅವ್ರು ಹೇಳಿದಂತೆ ನೀವೆಲ್ಲರೂ ಒಟ್ಟಾಗಿ ಮುನ್ನಡೆಯಿರಿ ಸ್ವಾಮೀಜಿಗಳಿಂದ ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಈ ಥರದೊಂದು ಕಿವಿ ಮಾತು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ತೀರ್ಮಾನಕ್ಕೆ ಬೆಂಬಲವಾಗಿ ನಿಲ್ಲೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ನಮ್ಮದು ಅತಿ ದೊಡ್ಡ ಸಮುದಾಯ ನಾವು SC STಗಳು ಸೇರಿದ್ರೆ ಸರ್ಕಾರವನ್ನೇ ತರಬಹುದು ಹೀಗಿದ್ರೂ ನಮಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಇದನ್ನು ನಾವು ಆಗೋದಕ್ಕೆ ಬಿಡಬಾರ್ದು ನಾವು ಯಾರು ಇದಕ್ಕೆ ಅವಕಾಶ ಕೊಡಬಾರ್ದು ಈ ಬಾರಿ 2 ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿಯೋಣ ನಮ್ಮ ಸಮುದಾಯದವರಿಗೆ ಅವಕಾಶ ಬೇಕು ನಮ್ಮ ಸಮುದಾಯದವರಿಗೆ ಒತ್ತು ನೀಡಬೇಕು ಅಂತ ಪಟ್ಟು ಹಿಡಿಯೋಣ ಜೊತೆಗೆ ಈಗೇನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರ ನಿರ್ಧಾರ ನಮ್ಮ ನಿರ್ಧಾರ ಅಂತ ಹೇಳೋಣ